ನೀವಿಲ್ಲಿ ನೋಡುತ್ತಿರುವ ಸಸ್ಯವನ್ನು ಆಯುರ್ವೇದದಲ್ಲಿ ಆಯುರ್ವೇದ ರತ್ನ ಅಂತಲೇ ಕರೀತಾರೆ. ಹೌದು, ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಕೆಲವು ಗಿಡಮೂಲಿಕೆಗಳನ್ನು ಹೇಗೆ ಹೊಗಳಿದಾರಪ್ಪ ಅಂದರೆ ಅವು ಕಾಲಾಂತರದಲ್ಲಿ ಸದ್ದಿಲ್ಲದಲೇ ಮಾಯವಾಗಿಬಿಟ್ಟಿದ್ದಾವೆ. ಆದರೆ ನೀವಿಲ್ಲಿ ನೋಡುತ್ತಿರುವ ಈ ಆಯುರ್ವೇದ ರತ್ನ ಆ ಪೈಕಿಯ ಸಸ್ಯ ಅಲ್ಲ. ಇದು ಪ್ರಾಚೀನ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಅಷ್ಟೇ ಅಲ್ಲ, ಅವತ್ತೂ ಕೂಡ ಇದು ಔಷಧಿಯಾಗಿ ಭಾಳ ಪ್ರಸಿದ್ಧವಾಗಿತ್ತು. ಇವತ್ತು ಅಂದರೆ ಏನು ಸಮಕಾಲೀನ ಈ ಕಾಲದಲ್ಲೂ ಕೂಡ ರಿಲೆವೆಂಟ್ ಆಗಿದೆ, ಅಂದರೆ ಅಷ್ಟೇ ಪ್ರಸ್ತುತವಾಗಿದೆ. ಈ ನಮ್ಮ ಭಾರತದ ವಿವಿಧ ಭಾಷೆಗಳಲ್ಲಿ ಈ ಸಸ್ಯವನ್ನು ಕುಪ್ಪಿ ಗಿಡ, ಕುಪ್ಪೆ ಗಿಡ, ಕುಪ್ಪಿ, ಕುಪ್ಪಿಂಟಾಕು, ಮುರಿಪಿಂಡಿ, ಮುರದೊಂಡ, ಮುರ್ಕೊಂಡ, ಕುಪ್ಪೈಮೇಣಿ ಎಂಬ ವಿವಿಧ ಹೆಸರುಗಳಿಂದ ಕರೀತಾರೆ. ಈ ನಮ್ಮ ಭಾರತದಲ್ಲಿ ದೇವರ ಭಾಷೆ ಅಂತಲೇ ಹೆಸರಾದಂಥ ಸಂಸ್ಕೃತದಲ್ಲಿ ಇದನ್ನು ಹರಿತ ಮಂಜರಿ ಅಂತೇಳಿ ಕರೀತಾರೆ. ಹರಿತ ಅಂದರೆ ಹಸಿರು ಅಂತ, ಮಂಜರಿ ಅಂದರೆ ಹೂವುಗಳು, ಅಂದರೆ ಹಸಿರು ಬಣ್ಣದ ಹೂವುಗಳನ್ನು ಹೊಂದಿರುವಂತಹ ಸಸ್ಯ ಅನ್ನುವ ಅರ್ಥದಲ್ಲಿ ಇದನ್ನು ಹರಿತ ಮಂಜರಿ ಅಂತ ಕರೀತಾರೆ. ಹೀಗಾಗಿ ಈ ಸಸ್ಯದಲ್ಲಿ ನೀವು ನೋಡ್ಬೋದು, ಇಲ್ಲಿಯ ಹೂವುಗಳು ಹಸಿರು ಬಣ್ಣದ ಹೂಗಳನ್ನು ಹೊಂದಿದ್ದಾವೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಅಕಾಲಿಪ ಇಂಡಿಕಾ ಅಂತ ಹೇಳಿ. ಇದರ ಕುಟುಂಬ ಯುಪರ್ಬಿಯೇಸಿ. ನಮ್ಮ ಕನ್ನಡದಲ್ಲಿ ಇದನ್ನು ಕುಪ್ಪಿ ಗಿಡ, ಕುಪ್ಪೆ ಗಿಡ, ಕುಪ್ಪೆ ಸೊಪ್ಪು ಎಂಬ ಹೆಸರುಗಳಿಂದ ಕರೀತಾರೆ. ಈ ಕುಪ್ಪೆ ಅನ್ನುವ ಹೆಸರು ಈ ತಮಿಳಿನ ಕುಪ್ಪೈಮೇಣಿ ಎಂಬ ಹೆಸರಿನಿಂದ ಬಂದಂಥದ್ದಾಗಿದೆ. ಹಾಗಾಗಿ ಇದನ್ನು ಈ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಕುಪ್ಪಿ, ಕುಪ್ಪಿಂಟಾಕು ಎಂಬ ಹೆಸರುಗಳಿಂದಲೂ ಕೂಡ ಕರೀತಾರೆ. ಈ ಕುಪ್ಪೈಮೇಣಿ ಅಂದರೆ ಏನಪ್ಪ ಅರ್ಥ ಅಂದರೆ ಕಸದ ಗಿಡ ಅಂತೇಳಿ ಅರ್ಥ, ಅಂದರೆ ಕಸದ ಸಸ್ಯ ಅಂತೇಳಿ ತಮಿಳಿನಲ್ಲಿ ಅರ್ಥ ಬರ್ತದೆ. ನಮ್ಮ ಕನ್ನಡದಲ್ಲೂ ಕೂಡ ಇದನ್ನು ತಿಪ್ಪೆ ಗಿಡ ಅಂತೇಳಿ ಕರೀತಾರೆ. ಅಂದ ಹಾಗೆ ಕಸದ ಗಿಡ ಅಥವಾ ತಿಪ್ಪೆ ಗಿಡ ಅಂದ ಕೂಡಲೇ ಇದನ್ನು ಯಾರೂ ಕೂಡ ಈ ಪಾಶ್ಚಾತ್ಯ ಮನಸ್ಥಿತಿನಲ್ಲಿ ಅಥವಾ ಆಧುನಿಕ ಮನಸ್ಥಿತಿನಲ್ಲಿ ಲಘುವಾಗಿ ಅಥವಾ ತಮಾಷೆಯಾಗಿ ಪರಿಗಣಿಸಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಸಕ್ಕೆ, ತಿಪ್ಪೆಗೆ ಬಹಳ ಮಹತ್ವ ಇದೆ. ಅದನ್ನು ಲಕ್ಷ್ಮಿ ಅಂತಲೂ ಕೂಡ ಕರೀತಾರೆ. ನನಗೆ ಇದನ್ನು ತಿಪ್ಪೆ ಗಿಡ ಅಂದಾಗ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಭಾಳ ಮಹತ್ವವಾದಂತಹ ಸಂತ, ಶರಣ, ಪವಾಡ ಪುರುಷ ನಾಯಕನಟ್ಟಿ ತಿಪ್ಪೇಸ್ವಾಮಿ. ನಾಯಕನಟ್ಟಿ ತಿಪ್ಪೇಸ್ವಾಮಿ ಅನ್ನುವ ಹೆಸರು ಬಂದಿದ್ದೇನೆ ತಿಪ್ಪೆನಲ್ಲಿ ಹುಟ್ಟಿದವರು ಅನ್ನುವ ಕಾರಣ ಮತ್ತು ತಿಪ್ಪೆನಲ್ಲಿರ್ತಿದ್ದು ಅನ್ನುವ ಕಾರಣದಿಂದ ಬಂದಿದ್ದಾರೆ. ಆದರೆ ನಾಯಕನಟ್ಟಿ ತಿಪ್ಪೇಸ್ವಾಮಿ ಭಾಳ ದೊಡ್ಡ ಒಬ್ಬ ಪವಾಡ ಪುರುಷ, ಸಂತನಾಗಿದ್ದು ಅವರು ಒಂದು ಕೆರೆಯನ್ನು ಆ ನಾಯಕನಟ್ಟಿನಲ್ಲೇ ಕಟ್ಟಿಸಿದ್ದಾರೆ. ಆ ಕೆರೆಯನ್ನು ಕಟ್ಟಿಸಿದಾಗ ಬಂದು ಏನು ಕೆಲಸ ಮಾಡ್ತಾ ಇದ್ರಲ್ಲ, ಕೆಲಸ ಮಾಡಿದ ನಂತರ ಸಂಜೆ ಹೊತ್ತಿಗೆ ನೀವು ಮಾಡಿದಷ್ಟು ಕೆಲಸಕ್ಕೆ ನಿಮ್ಮ ಮುಂದೆ ಗುಡ್ಡೆಯನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಮಣ್ಣನ್ನು ಗುಡ್ಡೆ ಹಾಕ್ಕೊಳ್ತಾ ಇದ್ರು. ಆಗ ಆ ತಿಪ್ಪೇಸ್ವಾಮಿ ಅವರು ತಮ್ಮ ಕೈಯಲ್ಲಿದ್ದಂತಹ ಒಂದು ಕೋಲು ಅಥವಾ ಒಂದು ದಂಡದ ಮೂಲಕ ಆ ಗುಡ್ಡೆಯನ್ನು ಮುಟ್ಟಿಸ್ತಾ ಇದ್ರು. ಆಗ ಅವರು ಆ ಗುಡ್ಡೆಯನ್ನು ಕೆದಕಿ ನೋಡಿದಾಗ ಅವರು ಮಾಡಿದಷ್ಟು ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇತ್ತು. ಹೀಗಾಗಿ ನಾಯಕನಟ್ಟಿ ತಿಪ್ಪೇಸ್ವಾಮಿಯವರ ಭಾಳ ದೊಡ್ಡ ಮಾತು ಏನಪ್ಪ ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ. ಹೀಗಾಗಿ ಈ ಸಸ್ಯವನ್ನು ನಾನು ಆ ನಾಯಕನಟ್ಟಿ ತಿಪ್ಪೇಸ್ವಾಮಿಗೆ ಹೋಲಿಸ್ಬೋದಾದಂಥ ಸಸ್ಯ ಆಗಿದೆಯಲ್ಲ ಅಂತೇಳಿ ಇದರ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನನಗೆ ತಿಳಿದು ಬಂದಂಥದ್ದು. ಹೀಗಾಗಿ ಆ ಮಹಾಪುರುಷನಿಗೆ ಈ ಸಸ್ಯವನ್ನು ನಾನು ಹೋಲಿಸ್ತಾ ಇದ್ದೇನೆ. ಈ ಸಸ್ಯದಲ್ಲಿರುವ ಔಷಧೀಯ ಗುಣಗಳಿಂದಾಗಿ ಇದು ಆಯುರ್ವೇದ ಮತ್ತು ಸಿದ್ಧ ವೈದ್ಯಕೀಯ ಪದ್ಧತಿಯಲ್ಲಿ ಒಂದು ಪ್ರಮುಖ ಔಷಧೀಯ ಸಸ್ಯವಾಗಿ ಗುರುತಿಸಿಕೊಂಡಿದೆ. ಪ್ರಾಚೀನ ಕಾಲದಲ್ಲೇ ಚರಕ ಸಂಹಿತೆ ಆಯುರ್ವೇದ ಗ್ರಂಥ ಏನಿದೆಯಲ್ಲ, ಆ ಚರಕ ಸಂಹಿತೆಯಲ್ಲೇ ಈ ಗಿಡವನ್ನು ಕರ್ಮಿಘ್ನ ಅಂತೇಳಿ ಕರೆದಿದ್ದಾರೆ. ಕರ್ಮಿಘ್ನ ಅಂದರೆ ಈ ಜಂತು ಹುಳುಗಳನ್ನು ನಿವಾರಿಸುವಂಥದ್ದು ಮತ್ತು ವಿರೇಚಕ ಅಂದರೆ ಬೇದಿ ಉಂಟು ಮಾಡುವಂತಹ ಗುಣವನ್ನು ಹೊಂದಿರುವಂತಹ ಸಸ್ಯ ಆಗಿದೆ ಅಂತೇಳಿ ಈ ಚರಕ ಸಂಹಿತೆಯಲ್ಲೇ ಪ್ರಾಚೀನ ಕಾಲದಲ್ಲೇ ಗುರುತಿಸಲಾಗಿದೆ. ಭಾಳ ವಿಶೇಷ ಎಂಬಂತೆ ಈ ಕುಪ್ಪಿ ಗಿಡ ಸಸ್ಯ ಹಸಿರು ಹೂಗಳಿಂದ ಕಂಗೊಳಿಸ್ತದೆ ಮತ್ತು 1-3 ಅಡಿ ಎತ್ತರಕ್ಕೆ ಬೆಳೀತದೆ. ಅತ್ಯದ್ಭುತವಾದಂತಹ ಔಷಧೀಯ ಗುಣಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡಿದೆ. ಇಷ್ಟಾಗಿಯೂ ಕೂಡ ಅಂದರೆ ಅತ್ಯದ್ಭುತವಾದ ಔಷಧೀಯ ಗುಣಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡಿರುವ ಈ ಕುಪ್ಪೆ ಗಿಡ ಅದೆಲ್ಲೋ ಹಿಮಾಲಯದಲ್ಲೋ, ಸಿದ್ರೂ ಬೆಟ್ಟದಲ್ಲೋ, ಬಾಬಾ ಗುಡಂಗಿರಿನಲ್ಲೋ ಬೆಳೀತದೆ ಅನ್ನಂಗಿಲ್ಲ. ನಮ್ಮ ಸುತ್ತಮುತ್ತ ಪಾಳು ಭೂಮಿ, ಬೀಳು ಭೂಮಿ, ತಿಪ್ಪೆಗುಂಡಿ, ರಸ್ತೆಗಳ ಪಕ್ಕ, ಕೆರೆಕುಂಟೆ ಪಕ್ಕ, ತೋಟ, ಹೊಲ ಎಲ್ಲಂದರಲ್ಲಿ ಕಳೆಯಂತೆ ಬೆಳೆದು ನಿಂತಿರುತ್ತೆ. ನಾನು ಈವರೆಗೆ ಹೇಳಿದ್ದನ್ನು ಈ ಗಿಡದ ವರ್ಣನೆ ಅಂತಲಾಗಲಿ ಅಥವಾ ಉತ್ಪ್ರೇಕ್ಷೆ ಅಂತಲಾಗಲಿ ಯಾರೂ ಭಾವಿಸಬೇಕಾಗಿಲ್ಲ. ಯಾಕೆಂದರೆ ಈ ಗಿಡದ ಮಹತ್ವವನ್ನು, ಈ ಗಿಡದ ಔಷಧೀಯ ಗುಣಗಳನ್ನು ಅರ್ತು ನನಗೆ ಹೇಳಲೇಬೇಕು ಅನಿಸಿದ್ದನ್ನು ಹೇಳಿದ್ದೇನೆ ಅಷ್ಟೇ. ಇನ್ನು ಈ ಗಿಡದ ಔಷಧೀಯ ಗುಣಗಳನ್ನು ನೋಡೋದಾದರೆ ಇದೊಂದು ಮುಖದ ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಅತ್ಯದ್ಭುತವಾದಂಥ ಒಂದು ಗಿಡಮೂಲಿಕೆಯಾಗಿದೆ. ಈ ಮೊಡವೆಗಳಿಂದಾಗುವ ಕುಳಿ, ಕಪ್ಪು ಕಲೆ, ಮಚ್ಚೆಗಳು, ಅನಗತ್ಯ ಕೂದಲನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದೊಂದು ಸಹಕಾರಿಯಾದಂಥ ಸಸ್ಯ ಆಗಿದೆ. ಹೇಗಪ್ಪ ಅಂದರೆ ಇದರ ತಾಜಾ ಎಲೆಗಳನ್ನು ತಂದು ಅವನ್ನು ಚೆನ್ನಾಗಿ ನುಣ್ಣಗೆ ಅರೆದು ಅದಕ್ಕೆ 1 ಚಮಚ ಅರಿಶಿನ, 1 ಚಮಚ ಶ್ರೀಗಂಧದ ಚೂರ್ಣ ಮತ್ತು 2 ಚಮಚ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ
ಅದನ್ನು ಆ ಮಿಶ್ರಣ ಮಾಡಿದ್ದನ್ನು ಮುಖಕ್ಕೆ ಲೇಪನ ಮಾಡಿಕೊಂಡು 1 ಗಂಟೆಯ ನಂತರ ಕಡಲೆ ಹಿಟ್ಟನ್ನು ಬಳಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಂಡ್ರೆ ಮೇಲಿನ ಎಲ್ಲ ಸಮಸ್ಯೆಗಳು ಅಂದರೆ ಈ ಮೊಡವೆಗಳಿಂದಾಗುವ ಕುಳಿ, ಕಪ್ಪು ಕಲೆ, ಮಚ್ಚೆಗಳು, ಅನಗತ್ಯ ಕೂದಲು ಎಲ್ಲವೂ ಕೂಡ ನಿವಾರಣೆಯಾಗಿರೋದಲ್ಲದೆ ಮುಖ ಚರ್ಮದ ಕಾಂತಿ ಹೊಳಿತಾ ಇರ್ತದೆ. ಈ ಆಧುನಿಕ ಕಾಲದ ಕೆಲಸಗಳು ಎಂಥವಪ್ಪ ಅಂದರೆ ಅವು ಶ್ರಮದಾಯಕ ಕೆಲಸಗಳಲ್ಲ, ಬದಲಾಗಿ ಮಾನಸಿಕ ಒತ್ತಡದ ಕೆಲಸಗಳಾಗಿದ್ದಾವೆ. ಹೀಗಾಗಿ ಮಾನಸಿಕ ಒತ್ತಡದಿಂದ ತಲೆನೋವು ಬರುವಂಥದ್ದು ಸಹಜ. ಅಂಥ ತಲೆನೋವು ಬಂದಾಗ ಇದರ ಎಲೆಗಳ ರಸವನ್ನು ಹಣೆಗೆ ಲೇಪನ ಮಾಡಿಕೊಂಡ್ರೆ ಶೀಘ್ರ ಆ ತಲೆನೋವು ನಿವಾರಣೆ ಆಗ್ತದೆ. ಈ ಕಫ, ಕೆಮ್ಮು, ದಮ್ಮು, ನೆಗಡಿ, ಜ್ವರ ನಿವಾರಣೆಗೆ ಇದೊಂದು ರಾಮಬಾಣ ಅಂತಲೇ ನಮ್ಮ ಪಾರಂಪರಿಕ ವೈದ್ಯರು ಹೇಳ್ತಾರೆ. ಹೀಗಾಗಿ ಏನು ಮಾಡಬೇಕಪ್ಪ ಅಂದರೆ 2 ಲೋಟ ನೀರಿಗೆ ಇದರ 15 ಅಥವಾ 20 ತಾಜಾ ಎಲೆಗಳನ್ನು ಸೇರಿಸಿ ಅದಕ್ಕೆ ಚಿಟಿಕೆ ಅರಿಶಿನ, ಅರ್ಧ ಚಮಚ ಜೀರಿಗೆ, 4-5 ಕಾಳುಮೆಣಸು ಹಾಕಿ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ಚೆನ್ನಾಗಿ ಕುದಿಸಿದಾಗ 2 ಲೋಟ ನೀರಿರ್ತದಲ್ಲ, ಅದು 1 ಲೋಟ ನೀರಾದಾಗ ಅದನ್ನು ಕೆಳಗಿಳಿಸಿ ಉಗುರು ಬೆಚ್ಚಗಾದಾಗ ಸೋಸ್ಕೊಂಡು ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕೆ ಮೊದಲು ಅರ್ಧ ಲೋಟ ಕಷಾಯಕ್ಕೆ 1 ಚಮಚ ಶುದ್ಧ ಜೇನುತುಪ್ಪ ಕಲಸಿ ಸೇವಿಸಿದರೆ ಈ ಕಫ, ಕೆಮ್ಮು, ದಮ್ಮು, ನೆಗಡಿ, ಜ್ವರ ಎಲ್ಲವೂ ಕೂಡ ಶೀಘ್ರ ಗುಣಮುಖವಾಗ್ತದೆ. ಈ ಗಿಡದ ಬೇರಿಂದ ಹಲ್ಲುಜ್ಜುತ್ತಿದ್ರೆ ಹಲ್ಲುಗಳು ಶುಭ್ರವಾಗಿ ಪಳಪಳ ಅಂತ ಬೆಳಗೊಳಿತವೆ. ದವಡೆಗಳು ಗಟ್ಟಿಯಾಗಿ ಹಲ್ಲುಗಳಿಂದ ಸೋರುವ ರಕ್ತ ನಿಲ್ತದೆ. ಉಳುಕಲ್ಲುಗಳ ನೋವು ನಿವಾರಣೆಯಾಗ್ತದೆ. ಈ ಕುಪ್ಪೆ ಗಿಡವನ್ನು ಚರ್ಮ ರೋಗಗಳ ನಿವಾರಣೆಗೆ ಒಂದು ಸಿದ್ಧೌಷಧ ಅಂತಲೇ ಆಯುರ್ವೇದ ತಜ್ಞರು ಹೇಳ್ತಾರೆ. ಹೀಗಾಗಿ ಈ ಕುಪ್ಪೆ ಗಿಡದ ಎಲೆಗಳನ್ನು ನಿಂಬೆ ರಸದಲ್ಲಿ ಅರೆದು ಈ ಚರ್ಮ ಕಾಯಿಲೆಗಳಾದಂಥ ಗಜ್ಜಿ, ನವೆ, ಉಳ್ಕಡ್ಡಿಗಳ ಮೇಲೆ ಇದರ ರಸವನ್ನು ಲೇಪನ ಮಾಡಿದರೆ ಬೇಗ ವಾಸಿಯಾಗುತ್ತೆ. ನಿಂಬೆ ರಸ ಸಿಗಲಿಲ್ಲ ಅಂದರೆ ಈ ಸುಣ್ಣದ ತಿಳಿ ನೀರಿನಲ್ಲಿ ಸಹ ಇದೇ ರೀತಿ ಅರೆದು ಲೇಪನ ಮಾಡಿದರೆ ಆ ಚರ್ಮ ಕಾಯಿಲೆಗಳು ದೂರ ಆಗ್ತವೆ. ತಲೆಯಲ್ಲಿ ಒಟ್ಟು ಬರ್ತದಲ್ಲ, ಅದನ್ನು ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಕುಪ್ಪಿ ಗಿಡದ ಎಲೆಗಳು ಮತ್ತು ಕರಿಬೇವಿನ ಎಲೆಗಳನ್ನು ಸಮನಾಗಿ ತೆಗೆದುಕೊಂಡು ನುಣ್ಣಗೆ ಅರೆದು ತಲೆಗೆ ಲೇಪನ ಮಾಡಿಕೊಂಡು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿರುವ ಒಟ್ಟೆಲ್ಲ ನಿವಾರಣೆ ಆಗ್ತದೆ. ಈ ಕುಪ್ಪಿ ಗಿಡದ ಎಲೆಗಳು, ತುಳಸಿ ಗಿಡದ ಎಲೆಗಳನ್ನು ಸಮನಾಗಿ ತೆಗೆದುಕೊಂಡು ಅವನ್ನು ನೆರಳಲ್ಲಿ ಒಣಗಿಸಿ ಚೂರ್ಣ ಮಾಡಿಟ್ಕೊಂಡು ಬೆಳಿಗ್ಗೆ ಸಂಜೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಆ ಚೂರ್ಣವನ್ನು ಕಲಸಿ ಕುಡಿತಾ ಇದ್ದರೆ ಮೂಲವ್ಯಾಧಿ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಈ ಕುಪ್ಪಿ ಗಿಡದ ಒಂದಷ್ಟು ಎಲೆಗಳು ಅದರ ಜೊತೆಗೆ ಅಷ್ಟೇ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ನುಣ್ಣಗೆ ಅರೆದು ಸೇವಿಸುವುದರಿಂದ ಈ ಹೊಟ್ಟೆಯಲ್ಲಿರುವಂಥ ಜಂತು ಹುಳುಗಳು, ಕ್ರಿಮಿಗಳು ಸತ್ತು ಹೋಗ್ತವೆ. ಈ ಕುಪ್ಪಿ ಗಿಡದ ಎಲೆಗಳನ್ನು ನುಣ್ಣಗೆ ಅರೆದು ಆ ರಸವನ್ನು ಮಜ್ಜಿಗೆಯಲ್ಲಿ ಕಲಸಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಸೇವಿಸಿದರೆ ಅಂಶಂಕೆ ಭೇದಿ ಆಗ್ತಿದ್ರೆ ಅದು ಕೂಡ ನಿಂತು ಹೋಗುತ್ತೆ. ಕೆಲವರು ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದುಬಿಡ್ತಾರೆ. ಆಗ ಏನು ಮಾಡಬೇಕಪ್ಪ ಅಂದರೆ ಅಲ್ಲೇ ಎಲ್ಲ ಸುತ್ತಮುತ್ತನೇ ಇರ್ತದೆ ಈ ನೆಲನೆಲ್ಲಿ ಮತ್ತು ಈ ಕುಪ್ಪಿ ಗಿಡದ ಎಲೆಗಳ ರಸವನ್ನು ತೆಗೆದುಕೊಂಡು 2-3 ತೊಟ್ಟು ಮೂಗಿಗೆ ಹಿಂಡಿದರೆ ಮೂರ್ಛೆ ಹೋದನ್ನು ಭಾಳ ಬೇಗ ಎಚ್ಚರಗೊಳ್ತಾನೆ. ಈ ಕುಪ್ಪಿ ಗಿಡದ ಉಪಯೋಗಗಳು ಇಷ್ಟಲ್ಲದೆ ಇನ್ನೂ ಕೂಡ ಇದ್ದಾವೆ. ಅವುಗಳನ್ನು ಬೇಕಂದರೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಇದು ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ತೆ.